ಗಿವನ್ ಬಿಲೋ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ IVRL ಅಂಡ್ ಸನ್ಸ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಲೈಬಿಲಿಟೀಸ್ ಅಸೆಟ್ಸ್ 2014 ಜಾನ್ ಕೊಟ್ಟಿದ್ದಾರೆ ಅಂಡ್ ಡಿಸೆಂಬರ್ 2014 ಕೊಟ್ಟಿದ್ದಾರೆ. ಅದರಲ್ಲಿ ಲೈಬಿಲಿಟಿ ಸೈಡ್ ನೋಡೋದಾದ್ರೆ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಬಂದ್ಬಿಟ್ಟು ನಮಗೆ ಕರೆಂಟ್ ಲೈಬಿಲಿಟಿ, ನಾವು ಅದನ್ನ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೆಳಗಡೆ ತಗೋಬಹುದು. ನೆಕ್ಸ್ಟ್ ಮಿಸ್ಟರ್ ಎಸ್ ಲೋನ್ ಬಂದು ನಮಗೆ ಫೈನಾನ್ಷಿಯಲ್ ಆಕ್ಟಿವಿಟಿ ಆಗಿರುತ್ತೆ. ಲೋನ್ಸ್ ಫ್ರಮ್ ಬ್ಯಾಂಕ್ ಫೈನಾನ್ಷಿಯಲ್ ಆಕ್ಟಿವಿಟಿ ತಗೋಬಹುದು. ಕ್ಯಾಪಿಟಲ್ ಫೈನಾನ್ಸಿಂಗ್ ಆಕ್ಟಿವಿಟಿಗೆ ಕನ್ಸಿಡರ್ ಮಾಡ್ಕೋಬಹುದು. ನೆಕ್ಸ್ಟ್ ಅಸೆಟ್ಸ್ಗೆ ಬಂದರೆ ಕ್ಯಾಶ್ ಬಂದ್ಬಿಟ್ಟು ಆಸ್ ಯೂಶಲ್ ಆಗಿ ಲಾಸ್ಟ್ ಅಲ್ಲಿ ನಾವು ಕನ್ಸಿಡರ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ. ಡೆಟಾರ್ಸ್ ಅಂಡ್ ಸ್ಟಾಕ್ ಬಂದ್ಬಿಟ್ಟು ಕರೆಂಟ್ ಅಸೆಟ್, ಅದನ್ನ ನಾವು ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೆಳಗಡೆ ತಗೋಬಹುದು. ನೆಕ್ಸ್ಟ್ ಮಿಷನರಿ, ಲ್ಯಾಂಡ್, ಬಿಲ್ಡಿಂಗ್, ಫಿಕ್ಸೆಡ್ ಅಸೆಟ್, ಅದು ಬಂದ್ಬಿಟ್ಟು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಕಡೆ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಅಡ್ಜಸ್ಟ್ಮೆಂಟ್ಸ್ಗೆ ಬಂದರೆ ಡ್ಯೂರಿಂಗ್ ದ ಇಯರ್ ಎ ಮಿಷಿನ್ ಕಾಸ್ಟಿಂಗ್ 10,000 rupees, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 3,000 rupees, ಸೋಲ್ಡ್ ಫಾರ್ 5,000 rupees ಅಂತ ಹೇಳಿದ್ದಾರೆ. ಅಂದರೆ ಮಿಷಿನ್ ಆಕ್ಚುಯಲ್ ಕಾಸ್ಟ್ ಬಂದು 10,000, ಅದನ್ನ ಅವರು ಏನು ಮಾಡಿದ್ದಾರೆ 5,000ಗೆ ಸೇಲ್ ಮಾಡಿದ್ದಾರೆ. ಅಂದರೆ ಯಾವುದೇ ಅಸೆಟ್ ಸೇಲ್ ಮಾಡಬೇಕಾದ್ರೆ ಡಿಪ್ರಿಸಿಯೇಷನ್ ನಾವು ಲೆಸ್ ಮಾಡಬೇಕು ಅಲ್ವಾ, ಅದು 3,000 rupees ಕೊಟ್ಟಿದ್ದಾರೆ. ಅಂದರೆ 10,000 rupees ಅಲ್ಲಿ 3,000 rupees ನಾವು ಡಿಪ್ರಿಸಿಯೇಷನ್ನ ಡಿಡಕ್ಟ್ ಮಾಡಿದ್ರೆ 7,000 rupees ಬರುತ್ತೆ. ಆ 7,000 rupees ಮಿಷಿನನ್ನು ಏನು ಮಾಡಿದ್ದಾರೆ ಅಂದರೆ 5,000 rupeesಗೆ ಸೇಲ್ ಮಾಡಿದ್ದಾರೆ. ಅಂದರೆ ಇಲ್ಲಿ ನಮಗೆ 2,000 rupees ಲಾಸ್ ಆಗುತ್ತೆ. ಅಂದರೆ ಇಲ್ಲಿ ನಾವೀಗ ಮಿಷಿನ್ ಅಕೌಂಟ್ ಒಂದು ವರ್ಕಿಂಗ್ ನೋಟ್ಸ್ ಥರ ಬರ್ಕೋಬೇಕು. ನೆಕ್ಸ್ಟ್ ದ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಗೇನ್ಸ್ಟ್ ಮಿಷಿನ್ ಆಸ್ ಆನ್ 1st Jan 2014 ವಾಸ್ 25,000 and on 31st December 2014 40,000. ಅಂದರೆ ಇಲ್ಲಿ ಡಿಪ್ರಿಸಿಯೇಷನ್ ಅಕೌಂಟ್ದು ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಅದು ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದ 2 ಸಲ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಒಂದು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಲೆಡ್ಜರ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ ಅಲ್ಲಿ ಒಂದ್ಸಲ ತಗೊಳ್ಳೋಣ, ಇನ್ನು ಒಂದ್ಸಲ ಮಿಷನರಿ ಅಕೌಂಟು ಕ್ರಿಯೇಟ್ ಮಾಡಿದಾಗ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಒಂದ್ಸಲ ನಾವು ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಮೌಂಟ್ 45,000. ನೆಟ್ ಪ್ರಾಫಿಟ್ ಆಪರೇಟಿಂಗ್ ಆಕ್ಟಿವಿಟೀಸ್ ಎಲ್ಲ ಹಾಕೋದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಇದು 2 attempts ನಾವು ತಗೋಬೇಕಾಗಿರುತ್ತೆ. 2 times ಇಲ್ಲಪ್ಪ ಅಂತಂದ್ರೆ ಒಂದ್ಸಲ ಬಂದ್ಬಿಟ್ಟು ನಾವು ಆಸ್ ಯೂಶಲ್ ಆಗಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇನ್ನು ಒಂದು ಸಲ ಇಲ್ಲಪ್ಪ ಅಂತಂದ್ರೆ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರೋದ್ರಿಂದ ಇದು ಬಂದ್ಬಿಟ್ಟು ನಮಗೆ ಶೇರ್ ಹೋಲ್ಡರ್ ಫಂಡ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಶೇರ್ ಹೋಲ್ಡರ್ ಫಂಡ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಟೋಟಲಿ ನಾವಿವಾಗ 3 ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು ಯಾವ್ಯಾವ್ದಂದ್ರೆ ಮಿಷನರಿ ಅಕೌಂಟ್ ಒಂದು, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಒಂದು, ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದು. ಲಾಸ್ಟ್ ಏನು ಹೇಳಿದರೆ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈಗ ನಾವು ಫಸ್ಟ್ ಮಿಷನರಿ ಅಕೌಂಟು ಮತ್ತೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟನ್ನು ಹೇಗೆ ಅಂತ ಇಲ್ಲಿ ಕ್ರಿಯೇಟ್ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಮಿಷನರಿ ಅಕೌಂಟ್ ನಾವು ಅಟ್ ಕಾಸ್ಟ್ಗೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟ್ ಏನು ಮಾಡಬೇಕು ಆ್ಯಸ್ ಯೂಶಲ್ ಆಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಇದು ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗಲೂ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಎಷ್ಟಿದೆ ನಮಗೆ ಇಲ್ಲಿ ಪ್ರಾಬ್ಲಮಲ್ಲಿ ಎಷ್ಟಿದೆ ನೋಡಿ, ನಮಗೆ ಮಿಷಿನ್ದು 80,000 ಇದೆ. ಇಲ್ಲಿ ಯಾಕೆ ನಾನು 25,000 ತಗೊಂಡಿದ್ದೀನಿ ಅಂದರೆ ಇಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. 2 ಸಲ ನಾವು ಬರ್ಕೋಬೇಕು, ಎಂಟ್ರಿ ಮಾಡಬೇಕು. 2 ಸಲ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಈಗ ನೋಡಿ ಆಲ್ರೆಡಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ಒಂದ್ಸಲ ಎಂಟ್ರಿ ಮಾಡ್ತೀವಿ, ಒಂದ್ಸಲ ಆಯ್ತು. ಇನ್ನೊಂದ್ಸಲ ಎಲ್ಲಿ ಮಾಡಬೇಕು ಅಂತಂದರೆ ಇಲ್ಲಿ ಮಿಷನರಿ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡ್ತಿದ್ದೀವಲ್ಲ ಅಲ್ಲಿ ಒಂದು ಏನು ಮಾಡಬೇಕು ಆ್ಯಡ್ ಮಾಡ್ಕೋಬೇಕು 25,000. ಅಂದರೆ 80,000 ಪ್ಲಸ್ 25,000 ಮಾಡಿಕೊಂಡ್ರೆ 1,05,000 ಬರುತ್ತೆ. ನೋಡಿ ಇಲ್ಲಿದೆ ನೋಡಿ, ನಮಗೆ 80,000 ಮಿಷನರಿದು ಓಪನಿಂಗ್ ಬ್ಯಾಲೆನ್ಸು, ಹಾಗೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ದು ಓಪನಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಎಷ್ಟಿದೆ 25,000 ಇದೆ. ಅದನ್ನೆರಡು ಸೇರಿದ್ರೆ 1,05,000. ಹಾಗೆಯೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡ್ಕೊಳ್ಳೋಣ. ಕ್ಲೋಸಿಂಗ್ ಬ್ಯಾಲೆನ್ಸು ಮಿಷನರಿ ಬಂದ್ಬಿಟ್ಟು 55,000 ಇದೆ. ಅದೇ ಡಿಪ್ರಿಸಿಯೇಷನ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು 40,000 ಇದೆ. ನೋಡಿ 55,000 ಪ್ಲಸ್ 40,000 ಎಷ್ಟು 95,000. ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಈ 25 ಮತ್ತು ಈ 40,000 ಒಂದೊಂದು ಸಲ ಆಗಿದೆ.
ನೆಕ್ಸ್ಟ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು ನಮ್ಗೆ ಇಲ್ಲಿ ಮಿಷನರಿದು ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿದೆ, ಟಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಡ್ಯೂರಿಂಗ್ ದ ಇಯರ್ ಮಿಷಿನ್ ಕಾಸ್ಟಿಂಗ್ 10,000 ಆಲ್ರೆಡಿ ಹೇಳಿದ್ದೀನಿ. 10,000 ರುಪೀಸ್ ಇರ್ತಕ್ಕಂಥ ಮಿಷಿನನ್ನು 5,000ಗೆ ಸೇಲ್ ಮಾಡಿದ್ದಾರೆ ಅಂದರೆ ನಮಗೆ ಪ್ರಾಫಿಟ್ ಲಾಸ್ ಎಷ್ಟು ಬಂದಿದೆಯೋ ಅದು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಬರ್ತಿದ್ದೀನಿ. ಏನಪ್ಪ ಅಂತಂದರೆ ಮಿಷಿನ್ ಕಾಸ್ಟ್ ಎಷ್ಟಿದೆ 10,000 ರುಪೀಸು, ಅದರಲ್ಲಿ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡಬೇಕು. ಡಿಪ್ರಿಸಿಯೇಷನ್ 3,000 ನಾವು ಡಿಡಕ್ಟ್ ಮಾಡಿದ್ರೆ ಈಗ ನಮಗೆ ಉಳಿದಿರ್ತಕ್ಕಂಥ ಮಿಷಿನ್ ವ್ಯಾಲ್ಯೂ ಎಷ್ಟು ಬರುತ್ತೆ 7,000. ಅದನ್ನು ನಾವು ಏನಂತ ಹೇಳ್ಬೋದು, ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮಿಷಿನ್ ಅಂತ ಹೇಳ್ಬೋದು. ಆ 7,000 ಮಿಷಿನ್ ವ್ಯಾಲ್ಯೂನ ಏನು ಮಾಡಿದ್ದಾರೆ ಅಂದರೆ 5,000ಗೆ ಅವ್ರು ಏನು ಮಾಡಿದ್ದಾರೆ ಸೇಲ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಬರ್ಕೊಳ್ಳೋಣ 5,000ಗೆ ಸೇಲ್ ಮಾಡಿರೋದು. ಅಲ್ಲಿಗೆ ನಮಗೆ ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತೆ ಅಂದರೆ ಲಾಸ್ಗೆ ಸೇಲ್ ಮಾಡಿದ್ವಿ. ಎಷ್ಟು ಲಾಸ್ಗೆ 2,000 ರುಪೀಸ್ ಲಾಸ್ಗೆ. ಅದನ್ನು ನಾವು ಏನಂತ ಬರ್ಕೋಬೋದು, ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಅಂತ ನಾವಿಲ್ಲಿ ಬರ್ಕೋಬೋದು. ಈಗ ಅದನ್ನೇ ನಾವಿಲ್ಲಿ ಲೆಡ್ಜರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಅಂದರೆ ಮಿಷಿನನ್ನು ಎಷ್ಟಿಗೆ ಸೇಲ್ ಮಾಡಿರೋದು 5,000ಗೆ ಸೇಲ್ ಮಾಡಿದಾರಲ್ವ, ಅದಕ್ಕೆ ಒಂದು ಎಂಟ್ರಿ ಬರ್ಕೊಳ್ಳೋಣ ಇಲ್ಲಿ. ಅದಕ್ಕೆ ಜರ್ನಲ್ ಎಂಟ್ರಿ ನಮಗೆ ಏನಪ್ಪ ಬರುತ್ತೆ ಅಂತಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಮಿಷಿನ್ ಅಕೌಂಟ್ ಅಂತ ಬರುತ್ತೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಮಿಷಿನ್ ಅಕೌಂಟ್ ಅಂದರೆ ಮಿಷಿನನ್ನು ಸೇಲ್ ಮಾಡ್ತಿದ್ದಾರೆ. ಮಿಷಿನ್ ಅಕೌಂಟ್ ಕ್ರೆಡಿಟ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಏನು ಮಾಡೋಣ, ಮಿಷಿನ್ ಅಕೌಂಟು ಕ್ರೆಡಿಟ್ ಸೈಡು ಅದರ ಅಪೋಸಿಟ್ ಅಂದರೆ ಡೆಬಿಟ್ ಟ್ರಾನ್ಸಾಕ್ಷನ್ ಇರ್ತಲ್ವ ಅದನ್ನು ಬರೀಬೇಕು. ಅಂದರೆ ಬೈ ಬ್ಯಾಂಕ್ ಅಕೌಂಟ್ ಬ್ರಾಕೆಟಲ್ಲಿ ಸೇಲ್ ಮಾಡಿದ್ದೀವಿ. ಸೇಲ್ ಮಾಡಿರೋದು ಯಾವಾಗಲೂ ಮಿಷಿನ್ ಅಕೌಂಟ್ ಕ್ರೆಡಿಟ್ ಸೈಡ್ ಇರಬೇಕು, ಪರ್ಚೇಸ್ ಮಾಡಿರೋದು ಮಿಷಿನ್ ಅಕೌಂಟ್ ಡೆಬಿಟ್ ಸೈಡ್ ಇರಬೇಕು. ಈಗ ಸೇಲ್ ಮಾಡಿರೋದ್ರಿಂದ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ಎಷ್ಟಿಗೆ ಸೇಲ್ ಮಾಡಿದ್ದಾರೆ 5,000ಗೆ. ನೆಕ್ಸ್ಟ್ ಅದೇ ರೀತಿ ಅದು ಲಾಸ್ಗೆ ಸೇಲ್ ಮಾಡಿದ್ದೀವಿ ಅಲ್ವಾ, 2,000 ರುಪೀಸ್ ಲಾಸ್ಗೆ ಸೇಲ್ ಮಾಡಿದ್ದೀವಿ. ಆ ಲಾಸನ್ನು ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಕೊಳ್ಳೋಣ. ಬೈ ಲಾಸ್ ಆನ್ ಸೇಲ್ ಆಫ್ ಮಿಷನರಿ. ಎಷ್ಟು ಲಾಸ್ಗೆ ಸೇಲ್ ಮಾಡಿದ್ದೀವಿ 2,000 ರುಪೀಸ್ಗೆ ಸೇಲ್ ಮಾಡಿದ್ವಿ, ಅದನ್ನು ಕ್ರೆಡಿಟ್ ಸೈಡ್ ಹಾಕ್ಕೋಬೇಕು. ಒಂದು ವೇಳೆ ಪ್ರಾಫಿಟ್ಗೆ ಏನಾದರೂ ಸೇಲ್ ಮಾಡಿದರೆ ಅದನ್ನು ಡೆಬಿಟ್ ಸೈಡು ಎಂಟ್ರಿ ಮಾಡ್ಕೋಬೇಕಾಗಿತ್ತು. ನೆಕ್ಸ್ಟು ಡಿಪ್ರಿಸಿಯೇಷನ್ ಕೊಟ್ಟಿದ್ರಲ್ಲ ಪ್ರಾಬ್ಲಮಲ್ಲಿ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಈ ಡಿಪ್ರಿಸಿಯೇಷನ್ನ ನಾವು ಏನು ಮಾಡ್ಕೋಬೇಕು, ನಾವು ಮಿಷನರಿ ಅಕೌಂಟ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಕೊಳ್ಳೋಣ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಎಷ್ಟು 3,000 ರುಪೀಸ್ ಎಂಟ್ರಿ ಮಾಡಿಕೊಂಡು ಈಗ ಇಲ್ಲಿರೋದನ್ನೆಲ್ಲ ನಾವು ಕ್ಲೋಸ್ ಮಾಡಿದ್ರೆ ನಮಗೆ ಡೆಬಿಟ್ ಸೈಡು 1,05,000 ಇದೆ, ಕ್ರೆಡಿಟ್ ಸೈಡು ಎಲ್ಲ ನಮಗೆ ಟೋಟಲ್ ನಮಗೆ ಈಕ್ವಲೈಸ್ ಆಗ್ತಿದೆ. ಅಂದರೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಏನು ಬಂದಿಲ್ಲ. ಸೊ ಅಲ್ಲಿಗೆ ಮಾಡೋ ನೆಕ್ಸ್ಟ್ ಏನಪ್ಪ ಮಾಡೋಣ ಅಂದರೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಕ್ರಿಯೇಟ್ ಮಾಡೋದಾದರೆ ಇಲ್ಲಿ ಹೇಳಿದ್ದಾರೆ ಡಿಪ್ರಿಸಿಯೇಷನ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು. ಡಿಪ್ರಿಸಿಯೇಷನ್ ನಮಗೆ ಲೈಬಿಲಿಟೀಸ್ ಸೈಡ್ ನಾವು ತಗೋಬೇಕು. ಯಾವಾಗ ಲೈಬಿಲಿಟಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಯಾವಾಗಲೂ ಅದರ ಓಪನಿಂಗ್ ಬ್ಯಾಲೆನ್ಸು ನಾವು ಕ್ರೆಡಿಟ್ ಸೈಡ್ ತಗೋಬೇಕು. ಕ್ರೆಡಿಟ್ ಸೈಡ್ ತಗೊಳ್ಳೋದಿದ್ರೆ ಎಷ್ಟಿದೆ ಡಿಪ್ರಿಸಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ 25,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸು 40,000 ಇದೆ. ಮತ್ತು ಇಲ್ಲಿ ಮಿಷನರಿ ಅಕೌಂಟಲ್ಲಿ ನಾವು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತ ನಾವು ತಗೊಂಡಿದ್ದೀವಿ. ಈ 3,000ಅನ್ನು ನಾವು ಏನು ಮಾಡಬೇಕು, ಇವಾಗ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದಾಗ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಡೆಬಿಟ್ ಟ್ರಾನ್ಸಾಕ್ಷನ್ ಬರುತ್ತೆ. ಕ್ರೆಡಿಟಲ್ಲಿರೋದೆಲ್ಲ ಡೆಬಿಟ್ ಸೈಡ್ ಬರೀಬೇಕಂದ್ರೆ ಟು ಮಿಷನರಿ ಅಕೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ 3,000 ರುಪೀಸ್. ಈಗ ನಾವೇನು ಮಾಡಬೇಕು, ಅಕೌಂಟನ್ನು ಕ್ಲೋಸ್ ಮಾಡೋಣ. ಅಕೌಂಟನ್ನು ಕ್ಲೋಸ್ ಮಾಡೋದಾಗಿದ್ರೆ ಡೆಬಿಟ್ ಸೈಡ್ ನಮಗೆ ಜಾಸ್ತಿ ಇದೆ 43,000 ಇದೆ, ಕ್ರೆಡಿಟ್ ಸೈಡ್ ಶಾರ್ಟೇಜ್ ಇದೆ. ಎಷ್ಟು ಶಾರ್ಟೇಜ್ ಇದೆ ಅಂದರೆ ನಮಗೆ 18,000 ಇದೆ. 18,000ಗೆ ನಾವು ಅದನ್ನು ಎಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋಣ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡೋಣ. ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಈಗ ಇನ್ನೂ ಒಂದು ಲೆಡ್ಜರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಲ್ಲ, ಇನ್ನೂ ಒಂದು ಲೆಡ್ಜರ್ ಅಕೌಂಟ್ ನೋಡಿ ಯಾವುದಪ್ಪ ಕ್ರಿಯೇಟ್ ಮಾಡಬೇಕಂದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್. ಯಾಕೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಇಲ್ಲಿ ಅಂತಂದರೆ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಮೌಂಟು 45,000 ಅಂತ. ಅದು ಕೊಟ್ಟಿರೋದನ್ನ 2 ಟೈಮ್ಸ್ ನಾವು ಎಂಟ್ರಿ ಮಾಡಬೇಕಾಗಿರೋದು. ಒಂದ್ಸಲ ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಎಂಟ್ರಿ ಮಾಡೋಣ, ಇನ್ನೊಂದ್ಸಲ ಎಲ್ಲಿ ಎಂಟ್ರಿ ಮಾಡಬೇಕು ಅಂತಂದರೆ ಅದು ಶೇರ್ ಹೋಲ್ಡರ್ ಫಂಡ್ಸ್ ರಿಲೇಟೆಡ್ ಆಗಿರೋದ್ರಿಂದ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದು ಓಪನ್ ಮಾಡಿಕೊಂಡು ಬರೀಬೋದು. ಅಂದರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದು ನಾವು ಎಂಟ್ರಿ ಕಾಲಮ್ಸ್ ತೊಗೊಂಡಿರೋಣ. ಅದರಲ್ಲಿ ನೋಡಿ ಶೇರ್ ಕ್ಯಾಪಿಟಲ್ ಅಕೌಂಟು ಲೈಬಿಲಿಟಿ ಸೈಡ್ ಇರೋದ್ರಿಂದ ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ 1,25,000 ತಗೊಳ್ಳೋಣ. ಕ್ಲೋಸಿಂಗ್ ಬ್ಯಾಲೆನ್ಸು 1,53,000 ಇದೆ. ಡೆಬಿಟ್ ಸೈಡ್ ತಗೊಳ್ಳೋಣ.
ಇನ್ನು ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 45,000 ಕೊಟ್ಟಿದ್ದಾರೆ. ಆ 45,000 ನೋಡಿ ಶೇರ್ ಕ್ಯಾಪಿಟಲ್ ಅಕೌಂಟು ಕ್ರೆಡಿಟ್ ಸೈಡ್ ತಗೋಬೇಕು. ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ರೆ 45. ಈಗ ನಾವು ಲೆಡ್ಜರ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋದಾದರೆ 1,25,000 ಪ್ಲಸ್ 45,000 ಎಷ್ಟು ಬರುತ್ತೆ? 1,70,000. 1,70,000 ಕ್ಲೋಸಿಂಗ್ ಬ್ಯಾಲೆನ್ಸ್ 1,53,000 ಹೋದರೆ ರಿಮೈನಿಂಗ್ ಎಷ್ಟು ಬ್ಯಾಲೆನ್ಸ್ ಇರುತ್ತೆ? 17,000. ಆ 17,000 ನಾವು ಏನಂತ ಕನ್ಸಿಡರ್ ಮಾಡ್ಬೋದು? ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಅದೇ ಬ್ಯಾಲೆನ್ಸಿಂಗ್ ಫಿಗರ್.